ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಿಸೆಂಬರ್ 15-16ನೇ ತಾರೀಕಿಂದ ಧನುರ್ಮಾಸ ಅನ್ನತಕ್ಕಂಥದ್ದು ಆರಂಭವಾಗಲಿದೆ. ಡಿಸೆಂಬರ್ 16ನೇ ತಾರೀಕಿನಿಂದ ನಿಮಗೆ ಜನವರಿ 14ನೇ ತಾರೀಕಿನ ತನಕ, ಅಂದ್ರೆ 14ನೇ ತಾರೀಕು ಮಕರ ಸಂಕ್ರಾಂತಿ ಇದೆ, ಸೊ ಅಲ್ಲಿಯ ತನಕ ಒಂದು ತಿಂಗಳ ಕಾಲ ಧನುರ್ಮಾಸ ಅಂದ್ರೆ ಧನುರ್ರಾಶಿಯಲ್ಲಿ ರವಿಗ್ರಹ ಸಂಚಾರ. ಸೊ ಪ್ರತಿ ವರ್ಷದಂತೆ ಈ ವರ್ಷದ ಧನುರ್ಮಾಸ ಆರಂಭವಾಗ್ತಕ್ಕಂಥದ್ದು ಯಾವಾಗಿಂದ ಡಿಸೆಂಬರ್ 16ರಿಂದ ಜನವರಿ 14ನೇ ತಾರೀಕಿನ ತನಕ ಧನುರ್ಮಾಸ ಧನುರ್ರಾಶಿಯಲ್ಲಿ ರವಿಗ್ರಹ ಸಂಚಾರವಾಗಲಿದ್ದಾನೆ. ಸೊ ಧನುರ್ರಾಶಿಯಲ್ಲಿ ರವಿಗ್ರಹ ಇದ್ದಾನೆ ಅಂತ ಆದ್ರೆ ಒಂದು 6 ರಾಶಿಯವರಿಗೆ ಅದ್ಭುತವಾದಂತಹ ರವಿಬಲ ಅನ್ನುವಂಥದ್ದು ಬರಲಿದೆ. ಯಾಕೆಂದ್ರೆ ರವಿಗ್ರಹ ಗ್ರಹಾಧಿಪ ಅಂತ ಕರೀತಾರೆ, ಅಂದ್ರೆ ಎಲ್ಲಾ ಗ್ರಹಗಳಿಗೆ ಒಡೆಯ ಅಂತ. ಆ ಎಲ್ಲಾ ಗ್ರಹಗಳ ಒಡೆಯ ಧನುರ್ರಾಶಿಯಲ್ಲಿದ್ದು 6 ರಾಶಿಯವರಿಗೆ ಅದ್ಭುತವಾದಂತಹ ಬಲವನ್ನ, ತನ್ನ ಬಲವನ್ನ ಅಂದ್ರೆ ರವಿ ಬಲವನ್ನ ಕೊಡಲಿದ್ದಾನೆ. ಯಾವ 6 ರಾಶಿಯವರಿಗೆ ಈ ಧನುರ್ಮಾಸದಲ್ಲಿ ರವಿ ಬಲ ಸಿಗಲಿದೆ ಹಾಗೂ ಅದರಿಂದ ಅವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂತಹ ಸಂಕ್ಷಿಪ್ತ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್. ಈ 6 ರಾಶಿಯವರು ಯಾರಿಗೂ ತಿಳಿಸಬೇಕು. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ನನ್ನ ಸವಿನಯ ಪ್ರಾರ್ಥನೆ, ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಧನುರ್ಮಾಸ ಅವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನ, ಹಾಗೂ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ. ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ರವಿಗ್ರಹ ಧನುರ್ರಾಶಿಯಲ್ಲಿರ್ತಾನೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ರವಿ ಬಲವನ್ನ ಪಡಿತಕ್ಕಂಥ ರಾಶಿಯವರು ಯಾರಪ್ಪ ಅಂತಂದ್ರೆ ಮೇಷರಾಶಿಯವರು. ಮೇಷರಾಶಿಗೆ ರವಿ ಪಂಚಮಾಧಿಪತಿಯಾಗಿರ್ತಾನೆ. ಧನುರ್ರಾಶಿ 9ನೇ ಮನೆ ಅಂದ್ರೆ ಭಾಗ್ಯಸ್ಥಾನವಾಗಿರುತ್ತೆ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ದು ತೃತೀಯವನ್ನು ನೋಡ್ತಾನೆ ಅಂತಂದಾಗ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಆಗಿರುತ್ತೆ. ಸೊ ರವಿಗ್ರಹ ಅನುಗ್ರಹ ಅನ್ನುವಂಥದ್ದು ಮೇಷರಾಶಿಯವರಿಗೆ ಬಹಳ ಅತ್ಯಂತ ಅನುಕೂಲಕರವಾಗಲಿದೆ. ಮೇಷರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಧನುರ್ಮಾಸದ ಸಂಪೂರ್ಣ ಧನುರ್ಮಾಸ ವಿಶೇಷ ಭವಿಷ್ಯ ಅನ್ನುವಂಥದ್ದು ಮತ್ತೊಂದು ವಿಡಿಯೋ ಸಂಪೂರ್ಣವಾಗಿ ಮಾಡ್ತಾನೆ. ಈ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಪ್ರತಿಯೊಂದು ರಾಶಿಯವರಿಗೆ ಪ್ರಭಾವವಾದ ವಿಚಾರಗಳು ಮಾತಾಡ್ಲಿಕ್ಕೆ ಹೋದ್ರೆ ಯಾವ ರಾಶಿಯವ್ರದ್ದು ಅನ್ನುವಂಥದ್ದನ್ನು ಮಾತ್ರ ನಾನೀಗ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೇನೆ. ಸೊ ಮೊದಲನೇದಾಗಿ ಮೇಷರಾಶಿಯವರಿಗೆ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿರ್ತಾನೆ. ಆದ್ದರಿಂದ ಮೇಷರಾಶಿಯವರಿಗೆ ಮೊದಲನೇದಾಗಿ ರವಿ ಬಲ ಅನ್ನತಕ್ಕಂಥದ್ದು ಬರಲಿದೆ. ಎರಡನೇದಾಗಿ ತೃತೀಯಾಧಿಪತಿಯಾಗಿ ಸಪ್ತಮದಿಂದ ಪೂರ್ಣ ರವಿಯ ದೃಷ್ಟಿಯನ್ನು ಪಡ್ಕೊಳ್ತಕ್ಕಂಥವ್ರು ಯಾರಂದ್ರೆ ಮಿಥುನ ರಾಶಿಯವರು. ಸೊ ಅದರಿಂದಾಗಿ ಮಿಥುನ ರಾಶಿಯವರಿಗೆ ಎರಡನೇದಾಗಿ ಅದ್ಭುತವಾದಂತಹ ರವಿ ಬಲ ಬರಲಿದೆ. ಮೂರನೇದಾಗಿ ಬಹಳ ಪ್ರಮುಖವಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾಗಿ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇರ್ತಾನೆ ರವಿಗ್ರಹ. ಸೊ ಸಂಪೂರ್ಣ ಧನುರ್ಮಾಸದಲ್ಲಿ ಸಿಂಹರಾಶಿಯವರಿಗೆ ಅದ್ಭುತವಾದ ರವಿ ಬಲ ಅನ್ನುವಂಥದ್ದು ಬರಲಿದೆ. ಸೊ ಸಿಂಹರಾಶಿಯವರಿಗೂ ಧನುರ್ಮಾಸ ರವಿ ಬಲವನ್ನು ಕೊಡಲಿದೆ. ಇನ್ನು 4ನೇದಾಗಿ ತುಲಾರಾಶಿಯವರಿಗೆ ಅದ್ಭುತವಾದ ಅದೃಷ್ಟ. ಯಾಕೆಂದ್ರೆ ಲಾಭಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇರ್ತಾನೆ. ಸೊ ಅದ್ಭುತವಾದ ಅದೃಷ್ಟವನ್ನ ಕೊಡ್ತಕ್ಕಂಥದ್ದು, ರವಿ ಬಲವನ್ನ ಕೊಡ್ತಕ್ಕಂಥದ್ದು ಇವನ್ ತುಲಾರಾಶಿಯವರಿಗೆ ಸಿಗ್ತಕ್ಕಂಥದ್ದಿದೆ. ಸೊ ಅದರಿಂದ ತುಲಾರಾಶಿಯವರು ಬಹಳ ಸಂತುಷ್ಟರಾಗಬಹುದಾಗಿರ್ತದೆ. ಇನ್ಯಾವ ರಾಶಿಗೆ ಸಿಗಲಿದೆ ಅಂತಂದ್ರೆ ನೆಕ್ಸ್ಟ್ ಬಂದು ಧನುರ್ರಾಶಿಯವರಿಗೆ ಸಿಗಲಿದೆ. ಸೊ ಧನುರ್ರಾಶಿಯವರಿಗೆ ಏನಾಗ್ಬಿಡುತ್ತೆ, ಈ ಭಾಗ್ಯಾಧಿಪತಿಯಾಗಿ ರಾಶಿಯಲ್ಲಿ ಇರ್ತಾನೆ. ಅಂದ್ರೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಗ್ರಹ ರಾಶಿಯಲ್ಲೇ ಇರ್ತಾನೆ. ಇಡೀ ಧನುರ್ಮಾಸ ಧನುರ್ರಾಶಿಯಲ್ಲಿ ರವಿ ಇರ್ತಾನೆ. ಆದ್ರಿಂದ ಅದನ್ನು ಧನುರ್ಮಾಸ ಅಂತ ಕರೆಯೋದು. ಸೊ ಆದ್ರಿಂದ ಧನುರ್ಮಾಸದಲ್ಲಿ ಧನುರ್ರಾಶಿಯವರಿಗೆ ಅದ್ಭುತವಾದಂತಹ ರವಿ ಬಲ ಭಾಗ್ಯೋದಯ ಕಾಲ ಅಂತ ಹೇಳಬಹುದಾಗಿರ್ತದೆ. ಸೊ ರವಿ ಬಲ ಗ್ರಹಾಧಿಪನ ಬಲವೇ ಸಿಕ್ತು ಅಂತ ಹೇಳಿ. ನೆಕ್ಸ್ಟ್ ಕೊನೆಯದಾಗಿ ರವಿ ಬಲ ಸಿಕ್ತಕ್ಕಂಥ ರಾಶಿಯವರು ಯಾರಪ್ಪ ಅಂತಂದ್ರೆ ಕುಂಭರಾಶಿಯವರು. ಕುಂಭರಾಶಿಗೆ ಸಪ್ತಮಾಧಿಪತಿಯಾಗುವ ರವಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾ ಇರ್ತಾನೆ. ಸೊ ಪಂಚಮಕ್ಕೆ ರವಿ ದೃಷ್ಟಿ ಇದ್ದು ಅದ್ಭುತವಾಗಿ ಲಾಭದಲ್ಲಿದ್ದು ಪಂಚಮಕ್ಕೆ ದೃಷ್ಟಿ ಆಗೋದ್ರಿಂದಾಗಿ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ರವಿ ಬಲ ಅನ್ನುವಂಥದ್ದು ಒಂದು ಧನುರ್ಮಾಸದಲ್ಲಿ ಸಿಗಲಿದೆ. ಅಂದ್ರೆ ಡಿಸೆಂಬರ್ 16ನೇ ತಾರೀಕು ಅನ್ಕೊಳ್ಳಿ. ಯಾಕಂದ್ರೆ 15ನೇ ತಾರೀಕು ರಾತ್ರಿ ಮೇಲೆ 16ನೇ ತಾರೀಕು ಬೆಳಗಿನ ಜಾವ ಒಂದು 4-5 ಗಂಟೆ ಹಾಗೆ ರವಿ ಸಂಚಾರ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮ ಪಂಚಾಂಗದ ಪ್ರಕಾರ ಅದಿನ್ನೂ ಸೂರ್ಯೋದಯ ಆಗಿರೋದಿಲ್ಲ. ಅದರಿಂದಾಗಿ 15ನೇ ತಾರೀಕು ಲೆಕ್ಕನೇ ಇರುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಪಂಚಾಂಗ ಅಲ್ಲದೆ ನಾರ್ಮಲ್ ಆಗಿ ನೋಡಿದಾಗ 12 ಗಂಟೆ ದಾಟ್ತು. ಅದರಿಂದ 16
16ನೇ ತಾರೀಕು ಅಂತ ತೆಗೆದುಕೊಳ್ಬೇಕಾಗ್ತದೆ. ಸೊ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ಒಂದು ತಿಂಗಳ ಒಂದು ಏನು ಧನುರ್ಮಾಸ ಅಂತ ನಾವು ಕರಿತೀವಿ. ಈ ಧನುರ್ಮಾಸದಲ್ಲಿ ಮೇಷರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಧನುರ್ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಈ 6 ರಾಶಿಯವರಿಗೂ ಸಹ ಅದ್ಭುತವಾದಂತಹ ರವಿಬಲ ಅನ್ನುವಂಥದ್ದು ಸಿಗಲಿದೆ. ಸೊ ಅದರಿಂದ ಈ ರವಿಬಲದಿಂದ ಪ್ರತಿಯೊಂದು ರಾಶಿಯವರಿಗೂ ವಿಶೇಷವಾದಂತಹ ಪ್ರಯೋಜನಗಳಾಗಲಿದೆ. ಅದರ ರಿಲೇಟೆಡ್ ಆಗಿರತಕ್ಕಂಥ ಸಪರೇಟ್ ಆಯಾ ರಾಶಿಯ ಧನುರ್ಮಾಸ ವಿಶೇಷವಾದಂತಹ ವಿಡಿಯೋಗಳನ್ನು ಖಂಡಿತವಾಗಿ ಅಪ್ಲೋಡ್ ಮಾಡ್ತೇನೆ. ವಿಶೇಷವಾಗಿ ನಾವು ದೇವತಾರಾಧನೆಗಳನ್ನೂ ಸಹ ಮಾಡ್ತಾ ಇದ್ದೇವೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ, ಈ ಸರಿ ಡಿಸೆಂಬರ್ 19 ಹಾಗೂ 20 ಎರಡು ದಿವಸವೂ ಸಹ ನಿಮಗೆ ಅಮಾವಾಸ್ಯೆ ಇದೆ. ಡಿಸೆಂಬರ್ 20ನೇ ತಾರೀಕು ಸೂರ್ಯೋದಯಕ್ಕೆ ಅಮಾವಾಸ್ಯೆ ಅನ್ನತಕ್ಕಂಥದ್ದು ಸಿಗಲಿದೆ. ಸೊ ಆದ್ರಿಂದಾಗಿ ನಾವು ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹುಮುಖ್ಯವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದನ್ನು ಹೋದ ವರ್ಷ ಧನುರ್ಮಾಸದಲ್ಲೂ ಸಹ ಮಾಡಿದ್ವಿ, ಈ ವರ್ಷವೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಧನುರ್ಮಾಸಕ್ಕೋಸ್ಕರ ಅಥವಾ ಅದರ ನಂತರಕ್ಕೋಸ್ಕರವಾಗಿರಬಹುದು. ಏನಂತಂದ್ರೆ ನಿಮಗೆ ಎಲ್ಲ ಶತ್ರುಗಳ ಬಾಧೆಗಳು ಪರಿಹಾರವಾಗಬೇಕು. ನಾವು ಈ ಶತ್ರು ಬಾಧೆಯಿಂದ ಬಹಳಷ್ಟು ಜನ ಮಾಟಮಂತ್ರದಿಂದ ಕಷ್ಟಪಡ್ತಾ ಇರ್ತಾರೆ. ಶತ್ರು ಬಾಧೆಗಳಿಂದಾಗಿ ಬಹಳಷ್ಟು ಜನ ದೃಷ್ಟಿದೋಷದಿಂದ ಕಷ್ಟಪಡ್ತಾ ಇರ್ತಾರೆ. ಶತ್ರುಗಳು ಉದ್ಯೋಗದಲ್ಲೂ ಶತ್ರುಗಳು, ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲೆಲ್ಲ ಶತ್ರುಗಳು, ಬಿಸ್ನೆಸ್ ಮಾಡಬೇಕಾದ್ರೆ ಅಕ್ಕಪಕ್ಕದ ಅಂಗಡಿಯವರು ಇವರು ಶತ್ರುಗಳು, ವ್ಯಾಪಾರ ಮಾಡಬೇಕಾದ್ರೆ ಶತ್ರುಗಳು, ಉದ್ಯೋಗಕ್ಕೆ ಹೋದ್ರೆ ಶತ್ರುಗಳು, ಮನೆಯಲ್ಲಿ ಶತ್ರುಗಳು, ಎಲ್ಲಾ ಕಡೆ ಶತ್ರುಗಳು, ಸ್ನೇಹಿತರಲ್ಲೇ ಶತ್ರುಗಳು. ಆಮೇಲೆ ಗೋಮುಖ ವ್ಯಾಘ್ರಗಳ ತರ ಮುಂದೆ ಒಂಥರ ಫ್ರೆಂಡ್ಸ್ ತರ ಆಡ್ತಿರ್ತಾರೆ, ಹಿಂದೆ ಬೆನ್ನಿಗೆ ಚೂರಿ ಆಗ್ತಿರ್ತಾರೆ, ಮೋಸ ನಡೀತಾ ಇರ್ತದೆ, ಮಾಟಮಂತ್ರಗಳಾಗ್ತಾ ಇರ್ತದೆ. ಶತ್ರುಬಾಧೆಯಿಂದ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ಅದು ಇದು ಎಲ್ಲ ಕಷ್ಟಪಟ್ಟು ಒದ್ದಾಡ್ತಾ ಇರ್ತಾರೆ. ಸೊ ಒಂದು ನಿಗ್ರಹ ಬೇಕಲ್ಲ, ಶತ್ರುಗಳನ್ನ ಹಿಡಿದು ನಿಲ್ಲಿಸುವಂತಹ ಆ ನಿಗ್ರಹ ಶಕ್ತಿ ಬೇಕಾದ್ದರಿಂದಾಗಿ ಅದ್ಭುತವಾದಂತಹ ಧನುರ್ಮಾಸವೂ ಸಹ ಆರಂಭವಾಗಿರುತ್ತೆ. ನೆನಪಿಟ್ಟುಕೊಳ್ಳಿ, ಡಿಸೆಂಬರ್ 20ನೇ ತಾರೀಕು ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಸೊ ಕೇತು ಜಯಂತಿ ಇರೋದ್ರಿಂದಾಗಿ ಕೇತುವು ಸಹ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ಆಂಗ್ಲ ಭಾಷೆ, ಅಂದ್ರೆ ವಿಘ್ನಗಳನ್ನು ಉಂಟು ಮಾಡ್ತಕ್ಕಂಥವನು ಕೇತು ಗ್ರಹ ಅಂತ. ಸೊ ಆದ್ರಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗಿ ನೀಟಾಗಿ ಆಗಬೇಕು ಅಂತಂದ್ರೆ ಕೇತು ಆರಾಧನೆ ಆಗಬೇಕು. ಕೇತು ಜಯಂತಿ ಎಂದೇ ಕೇತು ಆರಾಧನೆ ಮಾಡಿದ್ರೆ ಯಾವುದೇ ರೀತಿ ಪ್ರೇತ ಬಾಧೆಗಳಾಗಿರಬಹುದು, ದೋಷಗಳು, ಕೆಟ್ಟ ಶಕ್ತಿಗಳು ಆಗಿರಬಹುದು, ಅದೆಲ್ಲ ನಿವಾರಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಕೇತು ಜಯಂತಿ ಇರೋದ್ರಿಂದ ನಾವು ಈ ಒಂದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದೊಂದಿಗೆ ಕೇತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ದೃಷ್ಟಿದೋಷಕ್ಕೆ ಬಹಳ ಮೂಲವಾಗಿ ತೋರಿಸ್ತಕ್ಕಂಥದ್ದು ಕೇತು. ಅದರಿಂದ ಕೇತು ಜಯಂತಿ ಎಂದು ಕೇತು ಶಾಂತಿ ಹೋಮದ ಸಹಿತವಾಗಿ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ದಿವಸ ಅಂದರೆ ಧನುರ್ಮಾಸ ಡಿಸೆಂಬರ್ 20ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದೇ, 19, 22 ದಿವಸ ಅಮಾವಾಸ್ಯೆ ಇದೆ, 20 ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇದೆ, ನೆನಪಿಟ್ಕೊಳ್ಳಿ. ಆದ್ದರಿಂದ ನಾವು 20ನೇ ತಾರೀಕು ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿ ಹೋಮ ಜೊತೆಯಲ್ಲಿ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ಮಾಸ, ಅದ್ಭುತವಾದಂತಹ ಸಮಯ. ಸೊ ಅದರಿಂದ ನಿಮ್ಮ ಹೆಸರಿನಲ್ಲಿ ದೇವತಾರಾಧನೆಗಳು ಮಾಡಿಕೊಳ್ಳಿಕ್ಕೆ ಅದ್ಭುತವಾದ ಅವಕಾಶ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದಂತಹ ಪ್ರಸಾದವೂ ಸಹ ನಾವು ಕೊಡ್ತಾ ಇದ್ದೇವೆ. ಯಾವುದು ಪ್ರಸಾದ ಅಂತಂದ್ರೆ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಅಂತ. ಇದು ಹೋದ ವರ್ಷವೂ ಸಹ ಕೊಟ್ಟಿದ್ದೆ. 1 ವರ್ಷ ಆಗೋದ್ರಿಂದಾಗಿ ಅದರ ಪವರ್ ಡೌನ್ ಆಗಿರ್ತದೆ. ಅದಕ್ಕೆ ಹೊಸದಾಗಿ ಮತ್ತೆ ಪುನಃ ನಾವು ಅದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಕೇಳ್ತಾ ಇರ್ತೀರಿ, ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ನಾವೇ ಎಲ್ಲರೂ ಇಟ್ಕೊಂಡು ನಾವೇ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗುವಂಥದ್ದು, ನಾವು ತೆಗೆದುಕೊಂಡು ಹೋಗೋಕ್ಕಾಗುವಂಥದ್ದು ಏನಾದ್ರು ಒಂದು ಚಿಕ್ಕದಾಗಿ ಕೊಡಬೇಕು ಅಂತಂದರೆ ಇದನ್ನು ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೋಬೋದು, ಯಾರಿಗೂ ಗೊತ್ತಾಗದಲ್ಲಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ. ಸೊ ಅದರಿಂದ ಅದ್ಭುತವಾದಂತಹ ಶಕ್ತಿ ಇರುವಂಥದ್ದು ಅಷ್ಟದಿಗ್ಬಂಧನ. ಅಷ್ಟಧಾತುವಿನಿಂದ ಸಿದ್ಧವಾಗಿರತಕ್ಕಂಥದ್ದು ಅಷ್ಟದಿಗ್ಬಂಧನ, ಅಷ್ಟಧಾತು ಇನ್ನ ಒಂದು ವಿಶೇಷವಾದಂತಹ ರಕ್ಷಾ ಕವಚವಾಗಿರ್ತದೆ ಇದು.
ಈ ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಏನಿದೆ, ಇದನ್ನು ನಾವು ನಮ್ಮ ಯಾಗಶಾಲೆಯಲ್ಲಿ ಡಿಸೆಂಬರ್ 20ನೇ ತಾರೀಕು ಅಮಾವಾಸ್ಯ ದಿವಸ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ, ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಬೇಕು ಅಂತ ಆ ವಿಶೇಷವಾದ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂಥ ನೆನ್ಪಿಟ್ಕೊಳ್ಳಿ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಅಷ್ಟಧಾತು ಅಷ್ಟದಿಗ್ಬಂಧನ ಯಂತ್ರ ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ ಅಮಾವಾಸ್ಯೆ ಪರ್ವದಿನದಂದು. ಅದರ ಜೊತೆಯಲ್ಲಿ ಕೇತು ಶಾಂತಿ ಹೋಮ, ಜೊತೆಗೆ ಸ್ವಯಂವರ, ಪಾರ್ವತಿ, ಗುರು, ಶನಿ, ಚೈತ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗಿ ಬಹಳ ಪವರ್ಫುಲ್ ಆಗಿ ನಿಮ್ಮ ಜೊತೆಗಿರ್ತದೆ. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ಅಂದರೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ಸೊ ಪ್ರತಿಯೊಬ್ಬರು ಇದನ್ನು ನಿಮ್ಮ ಪಾಕೆಟಲ್ಲಿ ಆರಾಮಾಗಿ ಇಟ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ಚಿಂತೆ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ರಕ್ಷಣೆ ಯಾವುದು ಸಹ ಸದಾ ಸರ್ವದಾ ನಡೀತಾ ಇರುತ್ತೆ, ರಕ್ಷಣೆ ನಿಮ್ಮದು. ಸೊ ನಿಮಗೊಂದು ಅದ್ಭುತವಾದಂತಹ ಅವಕಾಶ ಇದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವತ್ತೊಂದು ಸಹ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಆದಷ್ಟು ಬೇಗ ತಲುಪಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಇಷ್ಟಲ್ಲದೆ ಬಹಳ ವಿಶೇಷವಾದಂತಹ ಪರಿಹಾರಗಳು ನಿಮಗೆ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಕೇಳಲಿಕ್ಕೆ ರವಿಗೆ ಒಂದು ವಿಶೇಷವಾದಂತಹ ಮಂತ್ರವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಆ ಒಂದು ಮಂತ್ರವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೊಳ್ತಾ ಇದ್ರೂ ಸಹ ನಿಮಗೆ ಧನುರ್ಮಾಸ ಅತ್ಯದ್ಭುತವಾಗಿ ನಿಮಗೆ ಇದಾಗಲಿದೆ. ಸೊ ಅದರಿಂದ ಡಿಸೆಂಬರ್ 15ನೇ ತಾರೀಕಿಂದನೇ ಪ್ರತಿ ದಿವಸ ಬೆಳಗ್ಗೆ ಎದ್ದು ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವಂತಹ ಮಂತ್ರವನ್ನು ದಯವಿಟ್ಟು ಪ್ರತಿದಿನ ಕೇಳಿಸ್ಕೊಳ್ಳಿ. 9 ಬಾರಿ ಕೇಳಿಸ್ಕೊಳ್ಳಿ ಆ ಮಂತ್ರವನ್ನು. ಖಂಡಿತವಾಗಿ ಎಲ್ಲರಿಗೂ ಅನುಕೂಲವಾಗಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ಕಡೆ ಮೇಗಡೆ ಫಾಲೋ ಅಂತ ಬಟನ್ ಇರ್ತದೆ, ಫಾಲೋ ಮಾಡ್ಕೊಳ್ಳಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.